ಸಿಟಿಯಲ್ಲಿ ಜಾಸ್ತಿ ಇದೆ. ಮಾನ್ಯ ಸಚಿವರು ಇನ್ನೊಂದು ನಮ್ಮ ಗಮನಕ್ಕೆ ತರಬೇಕಾಗ್ತದೆ. ಮಾನ್ಯ ಸಚಿವರೇ, ಆದ್ರೆ ಯಾವ ಕಾರಣಕ್ಕೆ ಅನುದಾನ ಕೂಡ ತಗೋಬೇಕು, ಯಾವ ತರ ಅನುದಾನ ಕೊಡಬೇಕು ಇವ್ರಿಗೆ ಇಂಜಿನಿಯರ್ಗಳಿಗೆ ಅಂತ ಕೇಳ್ತಾ ಇದೀನಿ. ದೇ ಹ್ಯಾವ್ ಡನ್ ನಾಟ್ ಓನ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇದು ಅನುದಾನ ವಿಚಾರ ಬಂದದಕ್ಕೆ ಅಂದ್ರೆ 23-24 ಇನ್ನು ಅನುಷ್ಠಾನಗೊಂಡಿಲ್ಲ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ನಮ್ಮ ಆಶಯಕ್ಕೆ ಕೊಡ್ಲಿ ಬಿಟ್ಟು ಕೊಡ್ತಕ್ಕಂಥ ಕೆಲಸ ಆಗಿರಲ್ವಾ? ಯಾವ ಇಲಾಖೆ ಕೊಟ್ಟರೆ ಅದು ಅವ್ರು ಕೇಳೇ ಬರ್ಲಿ. ಯಾರಿಗೆ KRD ಕೊಟ್ಟರು, PWD ಕೊಟ್ಟರು, ಎಲ್ಲ ಶಾಲೆಗಳು ಸರ್ ಅವೆಲ್ಲ ಕೂಡ ಕೊಟ್ಟಿರ್ತಕ್ಕಂಥ ನಾವು PRD ಕೊಟ್ಟಿರ್ತಕ್ಕಂಥದ್ದು. ಶಾಲೆಗಳದ್ದು ಸಮಸ್ಯೆ ಇದೆ. ಆಮೇಲೆ ಇಂಪ್ಲಿಮೆಂಟ್ ಆಗಿಲ್ಲ ಅಂತ ಸರ್ PRD ಅವ್ರು ಕರೆದು ಹೇಳಿದ್ದಾರೆ ಸರ್. ಅವ್ರು ಮತ್ತೆ ಜಿಲ್ಲೆ ಭಾಳ ಮಂದಿಗೆ ಕೇಳ್ಬೇಕಾಗ್ತೈತಿ. ನಿರ್ಮಿತಿ ಮತ್ತು ಇವ್ರದ್ದು ಟೆಂಡರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಅದು ಕೊಡ್ತಾರೆ KRD. ಬಟ್ ಆ ಕೆಳಗೆ ನಾವು ಲೋಡ್ ಮಾಡಂಗಿಲ್ಲ. ಇದು ರಿವ್ಯೂ ಮೀಟಿಂಗ್ದಾಗೂ ಎಷ್ಟು ಚರ್ಚೆ ಮಾಡಿದ್ರು ಅದು ಮುಂದೆ ಹೋಗ್ತಾ ಇಲ್ಲ. ಬಹಳಷ್ಟು ಎಲ್ಲರೂ ನಾವು ಹಳಿದನ್ನ ಮತ್ತೆ ವಾಪಸ್ ಚರ್ಚೆ ಮಾಡ್ಕೊಂಡು ಸಮಯ ಅದು ಮಾಡೋದಾಗೈತಿ. ಅದಕ್ಕೆ ನಾನು ವಿನಂತಿ ಏನದ, ಮೊದಲ ನೀವು ಕಾಪಿ ಒಂದು 2 ದಿವಸ ಮೊದಲ ಸಂಬಂಧ ಚರ್ಚೆ ಮಧ್ಯದಲ್ಲಿ ಮಾನ್ಯ ಚಿಕ್ಕೋಡಿ ಸಂಸದರು ಬಂದಿದ್ದಾರೆ. ಅವರನ್ನು ನಮ್ಮ ಮುಖ್ಯ ಲೆಕ್ಕಾಧಿಕಾರಿಗಳು ಸ್ವಾಗತ ಮಾಡಬೇಕು ಅಂತ ಕೇಳ್ತಿದ್ದೇನೆ. ಕ್ಲಿಯರ್ ಮಾಡಿದ್ವಿ ಸರ್. ಬಟ್ ಈ ಗೌರ್ಮೆಂಟ್ ಏನಂತಾರೆ ಸರ್, ಅವಷ್ಟು ಕೇಸ್ ಕಾಮಗಾರಿ ವೈಸು ಶಾಸಕ ಯಾವ ಕೇಳಬೇಕಾದ್ರೂ ಮಂತ್ರಿಗೆ ಸರ್ಕಾರ ಕ್ವಶನ್ ಮಾಡಬೇಕು. ಈಗ ಇವ್ರು ಕ್ವಶನ್ ಮಾಡಿದ್ರೆ ಈಗ ಹೇಳೋದು ನಾವು ನಿಮ್ಮ ಗಮನಕ್ಕೆ ತರ್ತೀವಿ ಸರ್. ಪರಿಹಾರ ಏನಂತ ಮೂಲದ ರೆಸಲ್ಯೂಷನ್ ಬರ್ತಾ ಇದೆ, ಎಲ್ಲ ಪಟ್ಟಿ ಮಾಡಿ ಏನ್ ಸಮಸ್ಯೆ ಇದೆ ಅವ್ರ ಮಂತ್ರಿ ಕೇಳಿದ್ರೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ವಿ. ಆ ರೀತಿ ಎಲ್ಲ ಕಡೆ ಮಾಡಿದ್ರೆ ಪಾರದರ್ಶಕತೆ ಬರ್ತದೆ. ನೀವು ಮೊದಲೇ ಡಿಪಾರ್ಟ್ಮೆಂಟ್ ಕೊಟ್ಟುಬಿಟ್ರೆ ಖಂಡಿತವಾಗ್ಲೂ ಕೂಡ ಅದು ಭ್ರಷ್ಟಾಚಾರ ಈ ವರ್ಷದಿಂದ ದುಡ್ಡು ಗೊತ್ತಿಲ್ಲ. ಅದೊಂದು ಸಮಸ್ಯೆ. ಅದಕ್ಕೆ ಈ ಮ್ಯಾಟ್ರ್ ಏನಾದ್ರು ಸರ್, ನನ್ನ ವಿನಂತಿ ಏನಂದ್ರೆ ಸಂಬಂಧಪಟ್ಟವ್ರು ಏನಾದ್ರು ಒಂದು ಪಟ್ಟು ಎಂಪಿಗಳು ಸಪರೇಟ್ ಕೊಡೋದು, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಫಾರ್ಮ್ ಮಾಡ್ಕೊಂಡು ಮುಂದೆ ಹೋಗೋದ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ಚರ್ಚೆ ಮಾಡಿ ಯಾವ ಸೂಕ್ತ ಶಿಸ್ತು ಕ್ರಮಕ್ಕೆ ಜಗತ್ತಿಗೆ ನಾವು ಕಂಪ್ನಿಗೆ ಡ್ಯೂಟಿ ಬಯಲುಂಗದವರು 4/9/2025 ಅವರಿಗೆ ಹ್ಯಾಂಡ್ ಸರ್ಟಿಫಿಕೇಟ್ ಅದ್ರ ಮಾಡ್ತಿದ್ದ ಮುಂಚೆ ಇನ್ನೊಂದು ಸರ್ಟಿಫಿಕೇಟ್ ಉದಾಹರಣೆಗಳು ಇದಾವೆ ಸರ್. ಎಲ್ಲಿ ನಮ್ಮದು ವರ್ಕು ಈ ಟೆಂಡರ್ ಪ್ರಕ್ರಿಯೆ ಆದ ತಕ್ಷಣ ಅವರಿಗೆ ನಾವು ವಿದ್ಯುತ್ ಸಂಪರ್ಕ ಕಲ್ಪಿಸ್ತೇವೆ ಸರ್. ಇದ್ರ ಜೊತೆಗೆ ತಮ್ಮದೊಂದು ನಿರ್ದೇಶನ ಇತ್ತು, ಅವರಿಂದ ಶಾಸಕರಿಂದ ನಿರ್ದಿಷ್ಟವಾದ ಒಂದು ಕೆಲಸಗಳು ಏನಾದರೂ ಪೆಂಡಿಂಗ್